ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಸ್ಪಾನ್ಸರ್ ಏನೂ ಇಲ್ಲ, ನಾನು ಓನಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟು. ಅದು ನನಗಿಷ್ಟ ಆಯಿತು, ಸೊ ಅದರಿಂದ ನಾನು ನಿಮಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ. ನಾನು ಯೂಸ್ ಮಾಡಿರೋ ನನಗೆ ಬೆಸ್ಟ್ ರಿಸಲ್ಟ್ ಬಂದಿದೆ, ಸೊ ಅದರಿಂದ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಅದೇನು ಅಂತ ನೋಡಿ. ಇದು ಬಂದುಬಿಟ್ಟು ಸೆಟಪಿಯಲ್ ಜೆಂಟಲ್ ಕ್ಲೆನ್ಸಿಂಗ್ ಅಂತ ತುಂಬ ಚೆನ್ನಾಗಿದೆ. ಇದೊಂದು ಮೆಡಿಕಲ್ ಟೆಸ್ಟಿಂದ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ನು ಬ್ರೈಟಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕೂಡ ಕಾಣಿಸುತ್ತೆ, ಒಂದು ಒಳ್ಳೆ ಕ್ಲೆನ್ಸರ್ ಥರ ಕಾಣಿಸುತ್ತೆ. ಅದು ಯಾವ ರೀತಿ ಅಂದರೆ, ಇದು ಡ್ರೈ ಟು ನಾರ್ಮಲ್ ಸ್ಕಿನ್ ಥರ ಆಗುತ್ತೆ. ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬಾ ಬೆಸ್ಟ್ ಈ ಫೇಸ್ ವಾಶ್ ಅಂತ ಹೇಳ್ಬೋದು. ಮತ್ತು ನಮಗೆ ಎಲ್ಲ ಸ್ಕಿನ್ ಟೈಪ್ಸ್ ಕೂಡ ಇದು ಯೂಸ್ ಆಗುತ್ತೆ. ಅದರಲ್ಲಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಆಯಿಲ್ ಸ್ಕಿನ್ ಅವ್ರು ಕೂಡ ಯೂಸ್ ಆಗುತ್ತೆ. ಆಯಿಲ್ ಸ್ಕಿನ್ ಅವ್ರಿಗೆ ನಾರ್ಮಲ್ ಸ್ಕಿನ್ ಥರ ಸ್ವಲ್ಪ ಡ್ರೈ ಆಗಿ ಮಾಡೋಕ್ಕೆ ಸಹಾಯ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಇದೇನು ಬರ್ದಿರ ಕಂಟ್ರೋಲ್ ಮಾಡುತ್ತೆ. ಈ ರೀತಿ ತುಂಬಾ ಚೆನ್ನಾಗಿದೆ. ಇದು ನೀವು ಏನಾದರೂ ಟೆಸ್ಟ್ ಮಾಡಿ ತಗೋಬೇಕು ಅಂದಾಗ 125 ml ಅದು ಚಿಕ್ಕ ಬಾಟಲ್ ಬರುತ್ತೆ. ಇದು ಚಿಕ್ಕ ಬಾಟ್ಲು. ಈ ಬಾಟಲನ್ನು ಫಸ್ಟ್ ಯೂಸ್ ಮಾಡಿ, ನಿಮ್ಗೆ ಸೆಟ್ ಆಗುತ್ತೆ, ನಿಮ್ಗೆ ಚೆನ್ನಾಗಿದೆ ರಿಸಲ್ಟ್ ಅಂದರೆ ಮಾತ್ರ ದೊಡ್ಡ ಬಾಟಲನ್ನು ತಗೊಳ್ಳಿ. ಇದು 125 ml ಕಾಸ್ಟ್ ಬಂದುಬಿಟ್ಟು 399 ಇದೆ. ಇದು ನಿಮಗೆ ಅಪೋಲಲ್ಲಿ ಇಲ್ಲ ಅಂದರೆ ಆನ್ಲೈನಲ್ಲಿ ಮೆಡಿಕಲ್ ಶಾಪಲ್ಲಿ ಎಲ್ಲದರಲ್ಲಿ ಅವೈಲಬಲ್ ಇರುತ್ತೆ. ಇದರಲ್ಲಿ ನಮಗೆ ಸೆಟಪಿಯಲ್ ಜೆಂಟಲ್ ಕ್ಲೆನ್ಸರ್ ಕೂಡ ಇದೆ, ಮತ್ತು ಬಾಡಿ ವಾಶ್ ಇದೆ, ಮತ್ತು ಬಾಡಿ ಲೋಷನ್ ಇದೆ, ಮತ್ತು ಮಾಯ್ಶ್ಚರೈಸ್ ಕ್ರೀಮ್ ಇದೆ. ಎಲ್ಲ ಥರದ ಕ್ರೀಮ್ಸು ಸೆಟಪಿಯಲ್ಲಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಈ ಸೆಟಪಲ್ಲಿ ಬಂದುಬಿಟ್ಟು ಒಳ್ಳೆ ಕ್ಲೆನ್ಸರ್ ಥರ ನಮ್ಗೆ ಯೂಸ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ನು ಡ್ರೈ ಆಗಿ ಮಾಡ್ದಿರ ಸ್ಮೂತಾಗಿ ನಮ್ಮ ಸ್ಕಿನ್ ಅನ್ನೋದು ಇರುತ್ತೆ. ಮತ್ತು ಇದು ಬಂದುಬಿಟ್ಟು ಇದು ಫ್ರೇಗ್ರೆನ್ಸ್ ಬಂದುಬಿಟ್ಟು ಈ ರೀತಿ ಒಂದು ಜೆಲ್ ಥರ ಇದೆ. ಇದು ಏನು ನಮಗೆ ಸ್ಮೆಲ್ ಅನ್ನೋದು ಒಂಚೂರು ಕೂಡ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಹ್ಯಾಂಡ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಇದು ಸ್ಪ್ರೆಡ್ ಆಗೋಗುತ್ತೆ, ನೋಡ್ಬೋದು. ಈ ರೀತಿ ಮಾಡಿಕೊಂಡು ನಾವು ಈ ರೀತಿ ಟಿಶ್ಯೂ ಪೇಪರ್ ಇಲ್ಲಿ ಏನಾದರೂ ತಗೊಂಡು ನಾವು ರಬ್ ಮಾಡ್ಕೋಬೋದು. ನೀವೇನು ಫೇಸ್ ವಾಶ್ ವಾಟರ್ ಹಾಕ್ಕೊಂಡು ನೀವು ಫೇಸ್ ವಾಶ್ ಮಾಡಬೇಕು ಅಂತೇನಿರೋದಿಲ್ಲ. ಈ ರೀತಿ ನೀವು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೋಬೋದು. ಇದೇನು ಒಂದು ಸೋಪ್ ಥರ ಇರೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇದು ನಾನು ಫೇಸ್ ಮೇಲೆ ಕೂಡ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ನಾವು ಫೇಸ್ ವಾಶ್ ಮಾಡುವಾಗ ಈ ರೀತಿ ಸ್ವಲ್ಪ ನಾವು ತಗೊಂಡ್ಬಿಟ್ಟು ಸ್ವಲ್ಪ ನಾವು ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಕ್ಲೀನಾಗೆ ನಾವು ಮಸಾಜ್ ಮಾಡಿಕೊಂಡು ನಾವು ಫೇಸ್ ವಾಶ್ ಮಾಡ್ಕೊಳ್ಳೋಣ. ನಾನು ಇದನ್ನು ಬೇಕಾದರೆ ನೋಡಿ ತೋರಿಸ್ತೀನಿ. ಕಣ್ಣು ಮೇಲೆ ಕೂಡ ಉಜ್ಜಿಕೊಂಡು ತೋರಿಸ್ತೀನಿ. ಈ ರೀತಿ ಕಣ್ಣು ಓಪನ್ ಮಾಡಿ ನೀವು ಕಣ್ಣು ಮೇಲೆಲ್ಲ ಈ ರೀತಿ ಮಸಾಜ್ ಥರ ಮಾಡಿಕೊಂಡು ನಾವು ವಾಶ್ ಮಾಡ್ಕೋಬೋದು. ಇದೇ ನಾವು ಫೇಸ್ ವಾಶ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಏನಾದರೂ ಅಪ್ಲೈ ಮಾಡ್ಕೊಳ್ಳೋವಾಗ ನಮ್ಮ ಕಣ್ಣಲ್ಲಿ ಏನಾದರೂ ಹೋದರೆ ಉರಿ ಜಾಸ್ತಿ ಆಗುತ್ತೆ. ಇದು ಕಣ್ಣಲ್ಲಿ ಹೋದ್ರೂ ಕೂಡ ನಮಗೆ ಉರಿ ಅನ್ನೋದು ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸರಿ ಟ್ರೈ ಮಾಡಿ ನೋಡಿ. ಸೆಟಪಿಯಲ್ಲೂ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ನಾನು ಕಣ್ಣು ಓಪನ್ ಮಾಡೇ ನಾನು ಫೇಸ್ ವಾಶನ್ನು ಮಾಡ್ಕೊಂಡಿದ್ದೀನಿ. ನೀವು ಇಷ್ಟೇ, ಮತ್ತು ನೀರು ಹಾಕಿ ವಾಶ್ ಮಾಡ್ಕೋಬೇಕೇನೋ ಅನ್ನೋ ಏನಿಲ್ಲ. ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ರೀತಿ ನಾವು ಕ್ಲೀನಾಗಿ ಒರೆಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ನೋಡ್ದಲ್ಲ, ನನ್ನ ಫೇಸು ತುಂಬ ಚೆನ್ನಾಗಿ ಒಂದು ಕ್ಲೆನ್ಸರ್ ಥರ
ತುಂಬ ಚೆನ್ನಾಗಿದೆ. ಒಂದು ಮಾಯಿಶ್ಚರೈಸರ್ ಥರ ಇದೆ. ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಯಾವ ಮಾಯಿಶ್ಚರೈಸರು ಬೇಕಿಲ್ಲ. ತುಂಬ ಚೆನ್ನಾಗಿ ನಮ್ಮ ಫೇಸ್ ಮೇಲೆ ಸ್ಪ್ರೆಡ್ ಆಗುತ್ತೆ, ತುಂಬ ಸ್ಮೂತಾಗಿ ಕೂಡ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನನಗಂತೂ ಈ ಸೆಟಪ್ ತುಂಬಾ ಇಷ್ಟ ಆಗಿದೆ. ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. 20 ಡೇಸಿಂದ ನಾನು ಈ ಸೆಟಪ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡಬೇಕು ಅಂದರೆ 125 ml ಚಿಕ್ಕ ಬಾಟಲ್ ತಗೊಳ್ಳಿ. ನಿಮ್ಗೆ ಸೆಟ್ ಆಗುತ್ತೆ, ಚೆನ್ನಾಗಿ ಇದೆ ಅಂದರೆ ಮಾತ್ರ ನೀವು ದೊಡ್ಡ ಬಾಟಲ್ ತಗೊಳ್ಳಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇದು ಸೆಟಪ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಚಿಕ್ಕ ಬಾಟಲ್ ಸಾಕು. ಇದರಲ್ಲಿ ನಿಮಗೆ ಮಾಯಿಶ್ಚರೈಸರ್ ಬರುತ್ತೆ, ಸನ್ಸ್ಕ್ರೀನ್ ಬರುತ್ತೆ, ಮತ್ತು ಬಾಡಿ ಲೋಷನ್ ಬರುತ್ತೆ, ಮತ್ತು ಇದು ಕ್ಲೆನ್ಸರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ತಗೊಂಡ್ರೆ ನಮಗೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ನಾರ್ಮಲ್ ಸ್ಕಿನ್ ಥರ ಆಗುತ್ತೆ, ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇದು ನಿಮಗೆ ಮೇಕಪ್ ರಿಮೂವ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಮೇಕಪ್ ಹಚ್ಕೊಂಡ ನಂತರ ನಾವು ರಿಮೂವ್ ಮಾಡೋಕ್ಕೆ ಅನೇಕ ಕ್ರೀಮ್ಸ್ಗಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ, ಈ ಸೆಟಪ್ಪಲ್ಲೂ ನಮಗೆ ಮೇಕಪ್ ಕೂಡ ಕ್ಲೀನಾಗಿ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿದ್ದು ನನಗಂತೂ ತುಂಬ ಬೆಸ್ಟ್ ಅನಿಸ್ತು. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದೇನು ಸ್ಪಾನ್ಸರ್ದೇನು ಇಲ್ಲ, ನಾನು ಓನ್ ರಿಸಲ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೆ ಇಷ್ಟವಾದಲ್ಲೇ ನೀವು ಒಂದ್ಸರಿ ಟ್ರೈ ಮಾಡೋಕ್ಕೆ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಹಾಗೂ ನೀವು ನನ್ನ ಸಪೋರ್ಟ್ ಮಾಡ್ದಂಗೂ ಇರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.